ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. 2026 SSLC ಪರೀಕ್ಷೆ 1ಕ್ಕೆ ರಿಜಿಸ್ಟರ್ ಆಗಿರ್ತಕ್ಕಂತಹ ಶಾಲಾ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ಅಂದರೆ ಇಂಟರ್ನಲ್ ಮಾರ್ಕ್ಸನ್ನು ಆನ್ಲೈನಲ್ಲಿ ನಮೂದು ಮಾಡುವ ಬಗ್ಗೆ ಆದೇಶ ಈ ದಿನ ಅಂದರೆ 3/2/2026 ಹೊರಬಿದ್ದಿದೆ. ಪ್ರತಿ ವರ್ಷದಂತೆ ನಾವು ಇದನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ 3/2/2026ರಿಂದ 15/2/2026 ಮಂಡಳಿಯ ಜಾಲತಾಣದಲ್ಲಿ SSLC ವೆಬ್ಸೈಟ್ನಲ್ಲಿ ಲಭ್ಯವಿರುವ ತಂತ್ರಾಂಶವನ್ನು ಬಳಸಿ ಶಾಲೆಗಳ ಮುಖ್ಯಸ್ಥರು, ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂತಹ ಶಾಲಾ ವಿದ್ಯಾರ್ಥಿಗಳ ಅಂದರೆ CCRF, ರೆಗ್ಯುಲರ್ ಫ್ರೆಶ್ ಅವರ ಆಂತರಿಕ ಅಂಕಗಳನ್ನ ಸ್ಕೂಲ್ ಕೋಡನ್ನು ಹಾಕಿ ನಾವು ಎಂಟ್ರಿ ಮಾಡೋಣ. ಸಬ್ಮಿಟನ್ನು ಕೊಟ್ಟ ತಕ್ಷಣ ಇಷ್ಟೊಂದು ಮೆನುಗಳಲ್ಲಿ ನಮಗೆ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ SSLC 2026 ಅಂತ ಬರ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮತ್ತು ಕನ್ಸಾಲಿಡೇಟೆಡ್ ರಿಪೋರ್ಟ್ ಈ ಎರಡರಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿಯನ್ನು ನಾವು ನೋಡೋಣ. ಮೊಟ್ಟ ಮೊದಲ ಬಾರಿಗೆ ಕಳೆದ ಹಿಂದಿನ ವರ್ಷಗಳಲ್ಲಿ ಈ ಒಂದು ಪಾಪಪ್ ಇರಲಿಲ್ಲ. ಇದೊಂದು ಹೊಸದಾಗಿ ಸೇರಿಸಿದರೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ನಾವು ಓದ್ಕೋಬೋದು. ಮುಖ್ಯ ಶಿಕ್ಷಕರು ಇದನ್ನು ದೃಢೀಕರಣ ಮಾಡಬೇಕು. ಶಾಲಾ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ನಮೂದಿಸುವ ಮುನ್ನ ಮುಖ್ಯ ಶಿಕ್ಷಕರು ಗಮನಿಸಬೇಕಾದ ಅಂಶಗಳು ಮತ್ತು ಸ್ವಯಂ ದೃಢೀಕರಣಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2026 ಶಾಲಾ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳನ್ನು ನಮೂದು ಮಾಡುವ ಸಂಬಂಧ ಹೊರಡಿಸಿರುವ ಸುತ್ತೋಲೆಯನ್ನು ಪೂರ್ಣ ಪ್ರಮಾಣದಲ್ಲಿ ಓದಿ ಅರ್ಥೈಸಿಕೊಂಡಿರುತ್ತೇನೆ. ಹಾಗೆ ಇಂಟರ್ನಲ್ ಮಾರ್ಕ್ಸ್ಗಳನ್ನು ನಮೂದಿಸುತ್ತಿರುವ ವಿದ್ಯಾರ್ಥಿಯು ನಿರಂತರವಾಗಿ ತರಗತಿಗಳಿಗೆ ಹಾಜರಾಗಿ ಮಂಡಳಿ ನಿಯಮಗಳಂತೆ ಹಾಜರಾತಿ ಷರತ್ತನ್ನು ಅಂದರೆ ಕನಿಷ್ಠ 75ರಷ್ಟು ಹಾಜರಾತಿ ಷರತ್ತನ್ನು ಪೂರೈಸಿರುತ್ತಾನೆ ಎಂದು ದೃಢೀಕರಿಸುತ್ತೇನೆ. ಶಾಲಾ ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ 50 ಅಂಕಗಳಿಗೆ ಅಂದರೆ ಪ್ರತಿ FAಗೆ 50 ಅಂಕಗಳ ಪಡೆದಿರುವ ಆಂತರಿಕ ಅಂಕಗಳನ್ನು ದಾಖಲಿಸಿದ ನಂತರ ತಂತ್ರಾಂಶದಲ್ಲಿ ಸ್ವಯಂಚಾಲಿತವಾಗಿ ಪ್ರಥಮ ಭಾಷೆಗೆ 25 ಹಾಗೂ ಉಳಿದ ವಿಷಯಗಳಿಗೆ 20 ಅಂಕಗಳಿಗೆ ಲೆಕ್ಕಾಚಾರ ಮಾಡಿಕೊಳ್ಳುವ ಬಗ್ಗೆ ನನಗೆ ಮಾಹಿತಿ ಇದೆ. ನಾವು FA ಎಂಟ್ರಿ ಮಾಡ್ತಾ ಹೋದಾಗೆ 20 ಮಾರ್ಕ್ಸು ಅಥವಾ 25 ಮಾರ್ಕ್ಸ್ಗೆ ಕಂಪ್ಯೂಟರ್ ಕೂಡ ಅದು ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುತ್ತೆ. ಪ್ರತಿ ವಿದ್ಯಾರ್ಥಿ ಪಡೆದ ಆಂತರಿಕ ಅಂಕಗಳನ್ನು ದಾಖಲಿಸಿ ಪಾರ್ಟ್ A ಮತ್ತು ಪಾರ್ಟ್ B ತರಗತಿ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು ಪರಿಶೀಲಿಸಿದ ನಂತರ ವಿದ್ಯಾರ್ಥಿ ಹಾಗೂ ಪೋಷಕರಿಗೆ ತೋರಿಸಿ ಅವರಿಂದ ಸಹಿ ಪಡೆದು ಶಾಲೆಯಲ್ಲಿ ಮಂಡಳಿ ಸುತ್ತೋಲೆ ತಿಳಿಸಿ ಸಂರಕ್ಷಿಸಿಡಬೇಕು. ಮುಂದೆ ಇಂಟರ್ನಲ್ ಮಾರ್ಕ್ಸ್ ವಿಚಾರವಾಗಿ ಏನಾದರೂ ಕಂಪ್ಲೇಂಟ್ಗಳು ಅಥವಾ ದೂರುಗಳು ಬಂದರೆ ಅದನ್ನು ನಾವು ಮಂಡಳಿಗೆ ಸಬ್ಮಿಟ್ ಮಾಡೋಕ್ಕೆ ಪೋಷಕರ ಸಹಿಯನ್ನು ತೊಗೊಂಡಿದ್ದೀವಿ, ಆಲ್ರೆಡಿ ಅವರಿಗೆ ತೋರಿಸಿ ಮನವರಿಕೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಅವರಿಂದ ಸಹಿ ಕಡ್ಡಾಯವಾಗಿ ಪಡೆದು ಅದನ್ನು ಶಾಲೆಯಲ್ಲಿ ಸಂರಕ್ಷಿಸಿಡಬೇಕು. ಒಮ್ಮೆ ದಾಖಲಿಸಿದ ಅಂಕಗಳನ್ನು ಫ್ರೀಸ್ ಮಾಡಿದ ನಂತರ ಬದಲಾಯಿಸಲು ಅವಕಾಶವಿಲ್ಲ ಎಂಬ ಮಾಹಿತಿ ನನಗೆ ತಿಳಿದಿದೆ. ಯಾವುದೇ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಮುಖ್ಯ ಶಿಕ್ಷಕರೇ ಜವಾಬ್ದಾರಾಗಿರುತ್ತಾರೆ. ಹಾಗೆ ಆಂತರಿಕ ಅಂಕಗಳನ್ನು ಫ್ರೀಸ್ ಮಾಡಿದ ನಂತರ ಅಂಕಗಳ ಬದಲಾವಣೆಗೆ ಅವಕಾಶವಿಲ್ಲ ಎಂದು ನನಗೆ ತಿಳಿದಿದೆ. ಮೇಲಿನ ಎಲ್ಲ ವಿವರಗಳನ್ನು ಓದಿರುತ್ತೇನೆ, ಅರ್ಥ ಮಾಡಿಕೊಂಡಿರುತ್ತೇನೆ ಹಾಗೂ ಮಂಡಳಿ ನಿಯಮಗಳಿಗೆ ಬದ್ಧನಾಗಿರುತ್ತೇನೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ. ಆಂತರಿಕ ಅಂಕಗಳಲ್ಲಿ ಏನಾದರೂ ವ್ಯತ್ಯಯವಾದಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿಯನ್ನು ದೃಢೀಕರಿಸುತ್ತೇನೆ. ಇಲ್ಲಿ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪ್ರೊಸೀಡ್ ಟು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಎಂಟ್ರಿ ಅಂತ ಬರುತ್ತೆ. ಈಗ ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ಪ್ರತಿಯೊಂದು ಮಗುವಿನ ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡೋದ್ರ ಮೂಲಕ ನಾವು ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಪೂರ್ತಿಯಾಗಿ ಎಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ಒಟ್ಟಿಗೆ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ. ಎಂಟರ್ ಸ್ಯಾಟ್ಸ್ ನಂಬರ್ ಅಂತಿದೆ. ಒಬ್ಬ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ನ ನಾವು ಎಂಟ್ರಿ ಮಾಡೋಣ. ಇಲ್ಲಿ ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಮಿನಿಮಮ್ 75% ಅಟೆಂಡೆನ್ಸ್ ಟು ಅಪಿಯರ್ ಫಾರ್ 2026 SSLC ಎಕ್ಸಾಮಿನೇಷನ್ 1 ಅಂತಿದೆ. ಇಲ್ಲಿ ಎಸ್ ಅಂತ ಕೊಟ್ಟರೆ ಅಂದರೆ ಮಗು 75ಕ್ಕಿಂತ ಹೆಚ್ಚು ಹಾಜರಾತಿಯನ್ನು ಹೊಂದಿದೆ. ನೋ ಅಂತ ಕೊಟ್ಟರೆ ಬಿಲೋ 75% ಇದೆ ಅಂತ ನಾವು ಎಸ್ ಅಂತ ಕೊಡೋಣ. ಎಸ್ ಅಂತ ಕೊಟ್ಟ ತಕ್ಷಣ ಆ ವಿದ್ಯಾರ್ಥಿಯ ಒಂದು ಭಾವಚಿತ್ರ ಹಾಗೆ ಸಹಿ ಕೂಡ ಬರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂದರೆ ವಿದ್ಯಾರ್ಥಿಯ ಹೆಸರು, ತಂದೆಯ ಹೆಸರು, ತಾಯಿ ಹೆಸರು ಮತ್ತು ಮೀಡಿಯಮ್ ಯಾವುದು, ಫಿಸಿಕಲ್ ಕಂಡೀಷನ್ ಮತ್ತು ಸ್ಯಾಟ್ಸ್ ನಂಬರ್, ಸ್ಕೂಲ್ ಕೋಡೆಲ್ಲ ಬರುತ್ತೆ. ಬೇಕು ಅಂದರೆ ನಾವು ಕ್ಯಾಂಡಿಡೇಟ್ ಡೀಟೇಲ್ಸನ್ನು ಹೈಡ್ ಮಾಡ್ಬೋದು. ಬೇಕು ಅಂತ ಹೇಳಿದ್ರೆ ನಾವು ಶೋ ಮಾಡ್ಕೋಬೋದು. ಕೆಳಭಾಗದಲ್ಲಿ ಹೋದರೆ FA1 1 2 3 4
ಒನ್ ಬೈ ಒನ್ ನಾವು ಎಂಟ್ರಿ ಮಾಡಿ ನಾವು ಅದನ್ನು ಸೇವ್ ಮಾಡಬೇಕು. ಪ್ರತಿ ಒಂದು FAಯನ್ನು ಕೂಡ ಸೇವ್ ಮಾಡಬೇಕು. ಲ್ಯಾಂಗ್ವೇಜ್ 1ನಲ್ಲಿ ಆ ವಿದ್ಯಾರ್ಥಿ ಎಷ್ಟು ತೆಗೆದಿದೆ ಅನ್ನ ಎಂಟ್ರಿ ಮಾಡ್ಕೊತ ಹೋಗಬೇಕು. ನಾವೀಗ FA1 ಅನ್ನು ಎಂಟ್ರಿ ಮಾಡೋಣ. ಎಂಟ್ರಿ ಮಾಡಿದ ತಕ್ಷಣ ನಂತರ ಸೇವ್ ಅಂತ ಆಪ್ಷನ್ ಕೊಡಬೇಕು. ಒಟ್ಟಿಗೆ ಎಲ್ಲ FAಗಳನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಂದು FA1 ಅನ್ನು ಎಂಟ್ರಿ ಮಾಡಿದ ತಕ್ಷಣ ಸೇವ್ ಕೊಡಬೇಕು. ಇಲ್ಲಿ ಕೇಳುತ್ತೆ ಅದು, ಡೂ ಯು ವಾಂಟ್ ಟು ಸೇವ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಆಫ್ ದಿಸ್ ಕ್ಯಾಂಡಿಡೇಟ್. ನಾವು ಓಕೆಯನ್ನು ಕೊಡೋಣ. ವಿದ್ಯಾರ್ಥಿ ಎಷ್ಟು ಗಳಿಸಿದೆ ಅಷ್ಟು ಅಂಕಗಳನ್ನು ನಾವು ಎಂಟ್ರಿ ಆದಂಥ ಮಾರ್ಕ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿಂದ ಬರುತ್ತೆ. ಅದಾದ ನಂತರ ಇಲ್ಲಿ ಟೋಟಲ್ ಮಾರ್ಕ್ಸ್ ಕೂಡ ತೋರಿಸುತ್ತೆ. FA2ಗೆ ಕೂಡ ನಾವು ಎಂಟ್ರಿ ಮಾಡೋಣ. ದಶಾಂಶ ಬಂದಿದ್ರೆ ನಾವು ಒಂದು ಪಾಯಿಂಟನ್ನು ಹಾಕಿ ಕೊಡ್ಬೋದು. ಸೇವನ್ನು ಕೊಟ್ಟರೆ ಕೇಳುತ್ತೆ ಅದು ಸೇವ್. ನಂತರ FA4ಗೂ ಕೂಡ ಆ ವಿದ್ಯಾರ್ಥಿಯ ಅಂಕಗಳನ್ನು ನಾವು ಸಿದ್ಧ ಮಾಡಿ ಇಟ್ಕೊಳ್ಬೇಕು. ಸಿದ್ಧ ಮಾಡಿದ ತಕ್ಷಣ ನಾವಿಲ್ಲಿ ಪ್ರತಿ FA ಅಂಕಗಳನ್ನು ನಮೂದನೆ ಆದ ನಂತರ ಸೇವನ್ನು ಕೊಟ್ಟರೆ, ಈಗ 4 FAಯನ್ನು ಎಂಟ್ರಿ ಮಾಡಿದ ತಕ್ಷಣ ಪ್ರಥಮ ಭಾಷೆಗೆ ಟೋಟಲ್ ಮಾರ್ಕ್ಸ್ ಎಷ್ಟಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 25, ಒಬ್ಟೇನ್ಡ್ ಮಾರ್ಕ್ಸು ಇಲ್ಲಿ ದಾಖಲಾಗ್ತಾ ಬರುತ್ತೆ. ಮತ್ತು ಸೇವನ್ನು ಕೊಡಬೇಕು. ಇದಾದ ನಂತರ ಇಲ್ಲಿ ಪಾರ್ಟ್ ಬಿ ಬರುತ್ತೆ ಸ್ನೇಹಿತರೆ. ಪಾರ್ಟ್ ಬಿನಲ್ಲಿ ನಾವು ಆ ವಿದ್ಯಾರ್ಥಿ ಗಳಿಸ್ತಕ್ಕಂತಹ ಓವರಾಲ್ ಸ್ಕೋಲಾಸ್ಟಿಕ್ ಸಬ್ಜೆಕ್ಟ್ಸ್ ಕರಿಕ್ಯುಲರ್ ಇಡೀ ವರ್ಷದ ಒಂದು ಪ್ರಗತಿಯನ್ನು ನಾವು ಗಮನ ಇಟ್ಕೊಂಡು ದೈಹಿಕ ಮತ್ತು ಆರೋಗ್ಯ ಶಿಕ್ಷಣ, ಮನೋಭಾವ ಮತ್ತು ಮೌಲ್ಯಗಳು, ವರ್ಕ್ ಎಕ್ಸ್ಪೀರಿಯನ್ಸ್ ಕಾರ್ಯಾನುಭವ, ಹಾಗೆ ಆರ್ಟ್ ಎಜುಕೇಷನ್ ಅದಕ್ಕೆ ನೋಡಿ ನಾವು ಗ್ರೇಡನ್ನು ಕೊಟ್ಕೊತ ಹೋಗಬೇಕು. ಮತ್ತೆ ಪುನಃ ಸೇವನ್ನು ಕೊಡಬೇಕು. ಸೇವನ್ನು ಕೊಟ್ಟಾದಮೇಲೆ ನೋಡಿ ಪಾರ್ಟ್ ಬಿ ಕೂಡ ಎಂಟ್ರಿ ಆಗಿ ಸೇವ್ ಕೊಡೋವರೆಗೂ ಪ್ರಿಂಟ್ ಅನ್ನೋ ಆಪ್ಷನ್ ಬರೋದಿಲ್ಲ. ಈಗ ನಾವು ಪ್ರಿಂಟ್ ಅನ್ನೋ ಆಪ್ಷನ್ ಕೊಟ್ಟರೆ ಮಾತ್ರ ಅದು ಫ್ರೀಝಿಗೆ ತೆರೆದುಕೊಳ್ಳುತ್ತೆ, ಇಲ್ಲಾಂದರೆ ಫ್ರೀಸ್ ಆಗೋದಿಲ್ಲ. ಪ್ರಿಂಟನ್ನು ಕೊಡೋಣ. ಈಗ ಈ ಒಂದು ವಿದ್ಯಾರ್ಥಿಯ ನಾವು ನಮೂದನೆ ಮಾಡಿರ್ತಕ್ಕಂತಹ ಎಲ್ಲ ಮಾಹಿತಿ ಇಲ್ಲಿ ಬರುತ್ತೆ. ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಹಾಗೆ ಗಣಿತ, ವಿಜ್ಞಾನ, ಸಮಾಜ ಅಂಥೇಳಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿದೆ. ಹಾಗೆ ಒಬ್ಟೇನ್ ಮಾರ್ಕ್ಸ್ 20 ಮಾರ್ಕ್ಸಿಗೆ ಅದು ಆಟೋ ಕನ್ವರ್ಟ್ ಆಗುತ್ತೆ. ಆಟೋ ಕನ್ವರ್ಟರ್ಸ್ನ ಇಲ್ಲಿ ಫ್ರೀಸ್ ಸ್ಟೇಟಸ್ ಬರುತ್ತೆ. ಇಲ್ಲಿ ನೋ ಅಂತ ಇದೆ. ಫ್ರೀಸ್ ಸ್ಟೇಟಸ್ನ ನಾವು ಫ್ರೀಸ್ ಮಾಡಿಲ್ಲ ಅಂತೇಳಿ ಇದನ್ನು ನಾವು ಪ್ರಿಂಟೌಟ್ ತೆಗೆದಿಟ್ಕೊಂಡು ತರಗತಿ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ಸಹಿಯ ಜೊತೆ ದಿನ ನಾವು ಎಂಟ್ರಿ ಮಾಡಿ ರಿಪೋರ್ಟ್ ಜನರೇಟ್ ಆಗಿದೆ ಅಂತೇಳಿ ತೋರಿಸುತ್ತೆ. ಇದನ್ನು ತೋರಿಸಿದ ತಕ್ಷಣ ನಾವು ಇನ್ನು ಪ್ರಿಂಟೌಟ್ ತೆಗೆದಿಟ್ಕೊಂಡ್ರೆ ತುಂಬ ಅನುಕೂಲ. ಪುನಃ ಫ್ರೀಸ್ ಮಾಡೋಕ್ಕೆ ಹೇಗೆ? ಫ್ರೀಸ್ ಮಾಡೋದಕ್ಕೆ ತಕ್ಷಣ ಇಲ್ಲೆಲ್ಲೂ ಬರೋದಿಲ್ಲ. ಪ್ರಿಂಟ್ ಆದ ನಂತರ ಪ್ರಿಂಟ್ ತೆಗೆದ ತಕ್ಷಣ ನಾವು ಇಲ್ಲಿ ಕ್ಲಿಯರನ್ನು ಕೊಡಬೇಕು. ಕ್ಲಿಯರನ್ನು ಕೊಟ್ಟ ತಕ್ಷಣ ಪುನಃ ಈ ಒಂದು ಮೆನು ಓಪನ್ ಆಗುತ್ತೆ. ಇಲ್ಲಿ ಪುನಃ ನಾವು ಆ ಒಂದು ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಪೂರ್ತಿ ಮಾಹಿತಿಗಳು ಓಪನ್ ಆಗುತ್ತೆ. ಹೈಡ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಬೇಕಾದ್ರೆ ಕೊಡ್ಬೋದು ನಾವು. ಕೊಟ್ಟಾದ ನಂತರ ಇಲ್ಲಿ ಸೇವ್ ಆಲ್ರೆಡಿ ಕೊಟ್ಟಿದ್ದೀವಿ, ಪ್ರಿಂಟ್ ಆಗಿದೆ, ಫ್ರೀಸನ್ನು ಕೊಟ್ಟರೆ ಇದು ಕೊನೆಯ ಬಾರಿ ಎಚ್ಚರಿಕೆಯಿಂದ ಓದಿ ಎಲ್ಲ ಅಂಕಗಳನ್ನು ಮರುಪರಿಶೀಲನೆ ಮಾಡಿ ನಾವು ಫ್ರೀಸನ್ನು ಕೊಡಬೇಕು. ಒಮ್ಮೆ ಫ್ರೀಸನ್ನು ಕೊಟ್ಟ ನಂತರ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅಂಕಗಳನ್ನು ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಾನೀಗ ಫ್ರೀಸನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಫ್ರೀಸ್ ಕೇಳುತ್ತೆ ಅದು, ಯು ಕೆನಾಟ್ ಮಾಡಿಫೈ ದ ಮಾರ್ಕ್ಸ್ ಆಫ್ಟರ್ ಫ್ರೀಸಿಂಗ್, ಆರ್ ಯು ಶ್ಯೂರ್ ಟು ಫ್ರೀಸ್ ದ ಡಾಟಾ. ಪುನಃ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಮತ್ತೆ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ಗಳಿಸಿದೆ ಅಂತೇಳಿ. ಸೊ ಇಲ್ಲಿ ಗರಿಷ್ಠ ಅಂಕ ಮತ್ತು ಒಬ್ಟೇನ್ಡ್ ಮಾರ್ಕ್ಸ್ ಇರುತ್ತೆ. ಅದನ್ನು ಚೆಕ್ ಮಾಡಿಕೊಂಡು ಮತ್ತೆ ಪುನಃ ಫ್ರೀಸನ್ನು ಕೊಟ್ಟರೆ ಫ್ರೀಸ್ ಓಕೆಯನ್ನು ಕೊಡಬೇಕು. ಮಾರ್ಕ್ಸ್ ಡೀಟೇಲ್ಸ್ ಫ್ರೀಸ್ಡ್ ಸಕ್ಸಸ್ಫುಲಿ. ಇಲ್ಲಿ ಬಂದು ಪುನಃ ನಾವು ಕ್ಲಿಯರನ್ನು ಕೊಡಬೇಕು. ಸೊ ಇಲ್ಲಿ ನಾವು ಪ್ರತಿಯೊಂದು ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡೋದ್ರ ಮೂಲಕ ಆಂತರಿಕ ಅಂಕಗಳನ್ನು ನಮೂದನೆ ಮಾಡಬೇಕು. ಇದಾದ ನಂತರ ಪ್ರತಿಯೊಂದು ವಿದ್ಯಾರ್ಥಿಯ ಅಂಕ ನಮೂದನೆ ಆದ ನಂತರ ಪ್ರಿಂಟ್ ತಗೊಳ್ಬೇಕು. ಪ್ರಿಂಟ್ ಆದ ನಂತರ ಫ್ರೀಸ್ ಆಪ್ಷನ್ ಬರುತ್ತೆ. ಇಲ್ಲಿ ನಾವು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ SSLC 2026 ಎಕ್ಸಾಮ್ 1ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಂಕ ನಮೂದನೆ ಆದ ನಂತರ ಇಲ್ಲಿ ಕನ್ಸಾಲಿಡೇಟೆಡ್ ರಿಪೋರ್ಟ್ ಅಂತ ಬರುತ್ತೆ. ಈ ಕನ್ಸಾಲಿಡೇಟೆಡ್ ರಿಪೋರ್ಟನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಕನ್ಸಾಲಿಡೇಟೆಡ್ ರಿಪೋರ್ಟ್ ಫಾರ್ FA1, 2, 3, 4 ಆ್ಯಂಡ್ ಪಾರ್ಟ್ ಬಿ
ಅಂತ ಬರುತ್ತೆ. ಇದು ಡೌನ್ಲೋಡ್ ಅಂತ ಕೊಟ್ಟರೆ ರಿಪೋರ್ಟ್ ಡೌನ್ಲೋಡ್ ಆಗುತ್ತೆ. ಈ ರಿಪೋರ್ಟಲ್ಲಿ ಈ ರೀತಿ ಮಾಹಿತಿ ಬರುತ್ತೆ. ಸೊ ನಮ್ಮ ಶಾಲೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಬರುತ್ತೆ. ಇಲ್ಲಿ ಆಗದೇ ಇರೋ ವಿದ್ಯಾರ್ಥಿಗಳದ್ದು ಡಾಟಾ ಎಚ್ ಟು ಬಿ ಎಂಟರ್ಡ್ ಅಂತ ಬರುತ್ತೆ. ಸೊ ಶಾಲೆ ಕೋಡ್ ಇರುತ್ತೆ, ಡೈಸ್ ಕೋಡ್ ಇರುತ್ತೆ, ಮತ್ತು SLC ಬೋರ್ಡ್ ಕೋಡ್ ಇರುತ್ತೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರುತ್ತೆ. ಸೊ ಇಲ್ಲಿ ನಾನು ಎಂಟ್ರಿ ಮಾಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಮಾಹಿತಿಗಳು ಇಲ್ಲಿದೆ, ಈ ಥರ ಇರುತ್ತೆ. ಸೊ ನೋಡಿ ಸ್ನೇಹಿತರೆ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎರಡೂ ಇದೆ. ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ಹಾಗೆ ತೃತೀಯ ಭಾಷೆ, ಗಣಿತ, ವಿಜ್ಞಾನ, ಸಮಾಜ ಇರುತ್ತೆ. ಒಟ್ಟು ಫೈನಲ್ ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಬರುತ್ತೆ. ಇಲ್ಲಿ ಫ್ರೀ ಸ್ಟೇಟಸ್ ತೋರಿಸುತ್ತೆ, ಎಸ್ 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 ಎಸ್. ಹಾಗೆ ಪಾರ್ಟ್ ಬಿ ಕೂಡ ಆಯಿತು. ಈಗ ಇನ್ನು ಮುಂದೆ ಈ ವಿದ್ಯಾರ್ಥಿಯ ಅಂಕಗಳನ್ನು ಯಾವುದೇ ಕಾರಣಕ್ಕೂ ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದಾದ ನಂತರ ಪ್ರತಿಯೊಂದು ವಿದ್ಯಾರ್ಥಿಯ ಅಂಕಗಳನ್ನ ನಮೂದನೆ ಮಾಡಿ ನಾವು ಫ್ರೀಸನ್ನು ಕೊಟ್ಟರೆ ಕನ್ಸಲ್ಟೇಟ್ ರಿಪೋರ್ಟಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಈ ರೀತಿ ಬರುತ್ತೆ.